ಬುದ್ಧಿ ಕಲಿಸ್ತೀರಿ ಬಿಡಲ್ಲ. ಇನ್ನೊಂದ್ಸರಿ ಅವ್ರ ಜನ್ಮದಲ್ಲಿ ಈ ತರ ಹಲ್ಕಾ ಕೆಲಸವನ್ನ ಮಾಡಬಾರ್ದು. ಇಲ್ಲ ನೋಡಿ, ಇದು ಸೀಕ್ರೆಟ್ ವೋಟಿಂಗು, ಇದಕ್ಕೆ ಸಮಯ ಬೇಕಾಗ್ತತೆ. ಜನರಲ್ ವೋಟಿಂಗ್ ಹೆಂಗ್ ನಡೀತೋ ಹಂಗ್ ನಡೆದಿದೆ. ಸೀಕ್ರೆಟ್ ವೋಟಿಂಗು ಯಾರೋ ಮೇಲೆ ಯಾರೋ ಫ್ಲೋಟ್ ಮಾಡ್ತಾ ಇದ್ದಾರೆ ಕೆಲವರ ಹೆಸರುಗಳನ್ನೆಲ್ಲ ದಿನನಿತ್ಯ ಮಾಧ್ಯಮದಲ್ಲಿ. ಯಾರ್ಯಾರೋ ಮನ್ಸಿಗೆ ಬಂದ ಕಾಂಗ್ರೆಸ್ ಅವರೇ ಮಾಡ್ತಾ ಇದ್ದಾರೆ. ಅದು ಒಂದು ಷಡ್ಯಂತ್ರ. ಕಾಂಗ್ರೆಸ್ ಅವರೇ ಫ್ಲೋಟ್ ಮಾಡ್ತಾ ಇದ್ದಾರೆ. ಯಾರು ಮಾಡಿದಾರೋ ಅವ್ರ ಹೆಸರುಗಳು ಬರ್ತಾ ಇಲ್ಲ. ಮರೆದಿದ್ದವ್ರ ಹೆಸರುಗಳು ಎಲ್ಲ ಮಿಕ್ಸ್ ಮಾಡಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಲ್ಲ. ನಮ್ಮೆಲ್ಲ ಶಾಸಕರಿಗೂ ನಾನು ಹೇಳ್ತೀನಿ, ಆ ಥರ ಯಾರು ತಲೆ ಕೆಡ್ಸ್ಕೊಳೋದು ಬೇಡ. ರಿಯಲ್ ಆಗಿ ಯಾರು ಮಾಡಿದ್ದಾರೆ ಅವರು ಸೆರಗಿನಲ್ಲಿ ಕೆಂಡ ಮಡ್ಚಂಗೆ ಎಂದಿದ್ರು ಕೆಂಡ ಸುಟ್ಟು ಆಚೆ ಬಂದೇ ಬರ್ತತೆ. ಇವತ್ತಲ್ಲ ನಾಳೆ ಗೊತ್ತಾಗ್ತತೆ. ಕಾಯ್ತಿರಿ, ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಅನ್ನಭಾಗ್ಯ ಅಂತಲ್ಲ, ಎಲ್ಲ ಭಾಗ್ಯಕ್ಕೂ ಕತ್ರಿನೇ. ಈಗ ಕರೆಂಟ್ ಭಾಗ್ಯಕ್ಕೂ ಕತ್ರಿ ಹಾಕ್ತಾರೆ, ಅನ್ನ ಭಾಗ್ಯಕ್ಕೂ ಕತ್ರಿ, ಗೃಹಲಕ್ಷ್ಮಿ ಏನೇನಿದೆಯೋ. ಈಗ ನನಗನ್ಸೋ ಪ್ರಕಾರ ಸುಮಾರು 20 ಲಕ್ಷ ಜನನ ಐಡೆಂಟಿಫೈ ಮಾಡಿದ್ದಾರೆ. ಅಂದ್ರೆ 20 ಲಕ್ಷ ಜನ ಅಂತ ಹೇಳಿದ್ರೆ ಸುಮಾರು ಒಂದು 10 ರಿಂದ 15 ಸಾವಿರ ಕೋಟಿ ರಾಜ್ಯ ಸರ್ಕಾರಕ್ಕೆ ಸೇವಿಂಗ್ಸ್ ಆಗ್ತದೆ ಉಳಿತಾಯ ಮಾಡೋಕ್ಕೋಸ್ಕರ. ಅದಕ್ಕೋಸ್ಕರ ನೀನು ಸೇಲ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಆ ಟ್ಯಾಕ್ಸ್ ಯಾರ್ಯಾರು ಕಟ್ಟಿದ್ದಾರೆ ಇವೆಲ್ಲ ಹುಡುಕ್ತಾ ಇದ್ದಾರೆ. ಅವತ್ತು ಇವ್ರ ಪ್ರಣಾಳಿಕೆ ಬಿಡುಗಡೆ ಮಾಡುವಾಗ ವೇದಿಕೆ ಮೇಲೆ ರಾಹುಲ್ ಗಾಂಧಿನ, ಪ್ರಿಯಾಂಕಾ ಗಾಂಧಿ ಕರೆದು ಎಲ್ಲರಿಗೂ ಕರೆಂಟ್ ಅಂದ್ರು, ಎಲ್ಲ ಮನೆಗೂ 2,2 ಸಾವಿರ ರೂಪಾಯಿ ಅಂದ್ರು. ಈಗ ಮಾತ್ರ ಲಿಮಿಟೆಡ್ ಅಂತ ಹೇಳ್ತಾ ಇದ್ದಾರೆ. ಲಿಮಿಟೆಡ್ ಅಂದ್ರೆ ಈ ಕಾಂಗ್ರೆಸ್ಸಿನ ಮೋಸ ಮಾಡೋ ಪ್ರವೃತ್ತಿ ಇದೆಯಲ್ಲ, ಗೆಲ್ಲೋವರೆಗೂ ಒಂದು, ಗೆದ್ದಾದ ಮೇಲೆ ನಾನು ಹಿಡ್ಕೋ ಅಂತ ಆ ಪರಿಸ್ಥಿತಿ ಇರೋದ್ರಿಂದ ಜನಕ್ಕೆ ನಾನು ಕರ್ನಾಟಕ ಜನಕ್ಕೆ ವಿನಂತಿ ಮಾಡ್ತೀನಿ, ಈ ಕಳ್ಳರು ಕಾಂಗ್ರೆಸ್ ಅವರು ನಂಬೇಡಿ ಇವ್ರನ್ನ. ಇನ್ನೂ ಬಹಳ ಜನ ಕಟ್ ಮಾಡೋರು ಇದ್ದಾರೆ. ಎಲ್ಲ ಈಗಾಗಲೇ ಕಸದಲ್ಲಿ 39 ಸಾವಿರ ಕೋಟಿ ಲೂಟಿ ಹೊಡಿತಾ ಇದ್ದಾರೆ ಕಸದಲ್ಲಿ. ಬಿಡದಿಯಲ್ಲಿ ನನಗೇನಿಲ್ಲ ಅಂದ್ರೆ ಅಲ್ಲೊಂದು 10-15 ಸಾವಿರ ಕಿಕ್ ಬ್ಯಾಕ್ ತಗೊಂತಾರೆ. ಯಾಕಂದ್ರೆ 3,500 ಸಾವಿರ ಎಕರೆ ಅಲ್ಲಿ ಸರ್ಕಾರಿ ಜಮೀನಿದೆ. 3,500 ಸಾವಿರ ಅಂದ್ರೆ ಓಸಿಯಾಗಿ ಸಿಗ್ತೈತಿ ಇವ್ರಿಗೆ, ದುಡ್ಡಿಲ್ದಂಗೆ ಸಿಗ್ತೈತೆ. ಅದು ಯಾರಿಗೆ ಅಕೌಂಟ್ ಗೊತ್ತೈತೆ? ಹಂಗಾರೆ ರೂಲ್ಸ್ ಏನಿದೆ, ಯಾವುದೇ ಲೇಔಟ್ ಮಾಡಿದ್ರು ಅದನ್ನ ಬಡವರು ಕೊಡಬೇಕು ಅಂತ ಇರೋದು ಪ್ರೊಸೀಜರೇ. ಅಂದ್ರೆ ನೋ ಲಾಸ್ ನೋ ಗೇನ್ ಅಲ್ಲಿ ಕೊಡಬೇಕು ಅಂತ. ಎಷ್ಟು ಖರ್ಚಾಗ್ತೈತೆ ಅಷ್ಟಕ್ಕೆ ಜನಗಳು ಕೊಡಬೇಕು ಅಂತ. ಇಲ್ಲೆಲ್ಲಿ ಕೊಡ್ತಾ ಇದ್ದಾರೆ? ಸ್ಕ್ವೇರ್ ಫೀಟ್ ಲೆಕ್ಕ ಫಿಕ್ಸ್ ಮಾಡ್ತಾರೆ ಇವರು. 5,000 6,000 ರೂಪಾಯಿ ಫಿಕ್ಸ್ ಮಾಡ್ತಾರೆ. ಅಲ್ಲಿ 3,500 ಸಾವಿರ ಎಕರೆ ದುಡ್ಡು ಬರ್ತೈತಲ್ಲ, ಯಾರ ಜಾಬ್ಗೆ ಹೋಗ್ತೈತೆ? ಅಂದ್ರೆ ಡಿ ಕೆ ಶಿವಕುಮಾರ್ ಈಗ ಬಂದಿರೋಂಥದ್ದು ಕರಪ್ಷನ್ ಮಾಡಕ್ಕೆ. ಯಾಕಂದ್ರೆ ಡೆಲ್ಲಿಯವ್ರು ನೇಮಕ ಮಾಡಿರೋದೇ ಇವ್ರನ್ನ ಕರಪ್ಷನ್ ಮಾಡಿ ಅಂತ. ಅವರೇ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟವ್ರೆ ಡಿ ಕೆ ಶಿವಕುಮಾರ್ಗೆ ಕರಪ್ಷನ್ ಮಾಡಕ್ಕೆ. ಅದರಿಂದ ದುಡ್ಡನ್ನು ಕೊಡ್ತಾರೆ ಇವ್ರಿಗೆ, ATM ಆಗಿ ದುಡ್ಡು ಕೊಡ್ತಾರೆ ಅಷ್ಟೇ. ಈಗ ನಾವು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ರವಿಕುಮಾರ್, ನಾವೆಲ್ಲ ಈಗ ಕೂತಿದ್ರಿ. ಬಿಡದಿ ಬಗ್ಗೆ ನಾವು ದೊಡ್ಡ ಹೋರಾಟವನ್ನ ಮಾಡ್ತೀರಿ. ಈಗಾಗಲೇ ನಾನು ನಮ್ಮ ಅಧ್ಯಕ್ಷರು 3 ಬಾರಿ ಹೋಗಿ ಬಂದಿದ್ದೀರಿ. ಸೊ ದೊಡ್ಡ ಹೋರಾಟ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ದೀರಿ. ಮೋಸ್ಟ್ಲಿ ಈ ವಾರದಲ್ಲಿ ಏನು ಹೋರಾಟ ಇದೆ ಅಂತ ರಾಜ್ಯ ಅಧ್ಯಕ್ಷರು ಅನೌನ್ಸ್ ಮಾಡ್ತಾರೆ. ದೊಡ್ಡ ಹೋರಾಟ ತಗೊಂತೀರಿ ನಾವು. ನಾವು ಬಿಡದಿ ಅಂತಲ್ಲ, ಇಡೀ ರೈತರ ಪರವಾಗಿ, ಇಡೀ ಕರ್ನಾಟಕದ ರೈತರಿಗೆ ಒಂದು ಮೆಸೇಜ್ ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಬಿಡದಿ ವಿಚಾರವನ್ನ ಒಂದು ಈಗ ಚರ್ಚೆ ಮಾಡಿದ್ದೀರಿ, ಅರ್ಧ ಗಂಟೆ ಚರ್ಚೆ ಮಾಡಿದಿರಿ. ನಮ್ಮ ರಾಜ್ಯ ಅಧ್ಯಕ್ಷರು ಅದರ ಡೀಟೇಲ್ ಅನ್ನ ಅನೌನ್ಸ್ ಮಾಡ್ತಾರೆ, ಈ ವಾರದಲ್ಲಿ ಅನೌನ್ಸ್ ಮಾಡ್ತಾರೆ. ಆ ಪ್ರಕಾರ ನಾವು ದೊಡ್ಡ ಹೋರಾಟವನ್ನ ನಾವು ಮಾಡೋರಿದ್ದೀರಿ. ನೋಡಿ, ಗೃಹಲಕ್ಷ್ಮಿ ಒಂದೇ ಅಂತಲ್ಲ, ಎಲ್ಲ ಇದರಲ್ಲೂ ದುಡ್ಡು ಹೊಡಿತಾ ಇದ್ದಾರೆ ಇವರು, ಫಿಕ್ಸ್ ಮಾಡ್ತಾರೆ ಇವರು. ನೋಡ್ತಾ ಇರಿ ಇನ್ ಮುಂದೆ. ಇನ್ನ ಡಿ ಕೆ ಶಿವಕುಮಾರ್ ಅವರ ಆಟ ಇನ್ನ ಪ್ರಾರಂಭ ಮಾಡಿದ್ದಾರೆ ಅಷ್ಟೇ. ಯಾವ ಇಲಾಖೆನೂ ಬಿಡಲ್ಲ. ಎಲ್ಲ ಇಲಾಖೆಗೂ ಸಿದ್ದರಾಮಯ್ಯ ಇದ್ದ ಎಲ್ಲ ಮಂತ್ರಿಗಳು ಬಚಾವ್. ಕಸಾನ ಇಲ್ಲಿ ಹೇಳಿದ್ರಲ್ಲ ರಾಹುಲ್ ಗಾಂಧಿ, ಉದರ್ಸೆ ಆಲೂ ಡಾಲೋ ಇದರ್ಸೆ ಸೋನಾ ಲೇವೋ ಅಂತ. ಇಲ್ಲಿ ಬೆಂಗಳೂರಲ್ಲಿ ಇದರ್ಸೆ ಕಸಾ ಡಾಲೋ ಉದರ್ಸೆ ಮನಿ ಪೈಸಾ ನಿಕಾಲೋ. ಆ ಸ್ಕೀಮ್ ಇವ್ರದು. ಅದರಿಂದ ಎಲ್ಲಾ ಇಲಾಖೆಗೂ ಮಂತ್ಲಿ ಫಿಕ್ಸ್ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಯಾವ್ಯಾವ ಇಲಾಖೆ ಇದೆಯಲ್ಲ, 34-35 ಇಲಾಖೆ ಇದೆ, ಆ ಎಲ್ಲಾ ಇಲಾಖೆಗೂ ಮಂತ್ಲಿ ಫಿಕ್ಸ್ ಮಾಡ್ತಾರೆ. ಡೆಲ್ಲಿಗೂ ಮಂತ್ಲಿ ಫಿಕ್ಸ್ ಮಾಡ್ತಾರೆ. ಡೆಲ್ಲಿ ಸಂತೃಪ್ತಿಯಾಗಿ ನೋಡ್ಕೊಂತಾರೆ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಮಾಡಿರೋದು.